ಗೃಹ ಸಚಿವರೇ, ಈ ಸುದ್ದಿಯನ್ನ ಒಮ್ಮೆ ನೋಡಿ. ಇಂತಹ ಪೊಲೀಸರನ್ನ ಮೊದಲು ಡಿಸ್ಮಿಸ್ ಮಾಡಿ. ಚಿಕ್ಕಜಾಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭ್ರಷ್ಟಾಚಾರದ ಕರ್ಮಕಾಂಡ ಇದು. ಪ್ರಾಮಾಣಿಕ ಹೋಮ್ ಮಿನಿಸ್ಟರ್ಗೆ ಇಂತಹ ಕರಪ್ಟ್ ಆಫೀಸರ್ಗಳೇ ಒಂದು ಕಪ್ಪು ಚುಕ್ಕೆ. ರೌಡಿ ಶೀಟರ್ಗಳೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು ನೀಡತಕ್ಕಂಥ ಒಂದು ದುರ್ಗತಿ ಬಂದಿದೆ. ಭ್ರಷ್ಟಾಚಾರ ಮಾಡಬೇಡಿ, ಜನಸ್ನೇಹಿಯಾಗಿರಿ ಅಂತ ಹೋಮ್ ಮಿನಿಸ್ಟರ್ ಎಷ್ಟು ಹೇಳಿದ್ರು ಕೂಡ ಪೊಲೀಸರು ಕೇಳ್ತಾ ಇಲ್ಲ. 420 ಕೇಸ್ ಬಿ ರಿಪೋರ್ಟ್ಗೆ 3 ಲಕ್ಷವನ್ನ 420 ಕೇಸಿಗೆ 3 ಲಕ್ಷವನ್ನ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಕೇಳಿದ್ದಾನೆ. ರೌಡಿ ಶೀಟರ್ ರವಿಕುಮಾರ್ ಮೇಲಿನ 420 ಕೇಸ್ ಬಿ ರಿಪೋರ್ಟ್ಗೆ ಚಿಕ್ಕಜಾಲ PSI 3 ಲಕ್ಷ ಡಿಮ್ಯಾಂಡ್ ಮಾಡಿರತಕ್ಕಂಥ ವಿಚಾರ ಇದೆ. ಚಿಕ್ಕಜಾಲದಲ್ಲಿ 10 ವರ್ಷದಿಂದ ರೌಡಿ ಶೀಟರ್ ಆಗಿರತಕ್ಕಂಥ ರವಿಕುಮಾರ್ ರೌಡಿ ಪಟ್ಟಿಯಿಂದ ಹೆಸರು ತೆಗೆಯುವಂತೆಯೂ ಕೂಡ ಸಬ್ ಇನ್ಸ್ಪೆಕ್ಟರ್ಗೆ ರವಿಕುಮಾರ್ ಮನವಿ ಮಾಡಿರ್ತಾರೆ. ರೌಡಿ ಶೀಟರ್ನಿಂದ ಕೈ ಬಿಡಬೇಕಾದ್ರೆ 420 ಕೇಸ್ ಬಿ ರಿಪೋರ್ಟ್ಗೆ 3 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾನೆ PSI ಶಿವಣ್ಣ. ಚಿಕ್ಕಜಾಲ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ವಿರುದ್ಧ ಇದೀಗ ಲೋಕಾಯುಕ್ತಕ್ಕೆ ರೌಡಿ ಶೀಟರ್ ದೂರನ್ನ ಕೊಟ್ಟಿದ್ದಾನೆ. ರೌಡಿ ಶೀಟರ್ ದೂರಿನ ಹಿನ್ನೆಲೆಯಲ್ಲಿ ಚಿಕ್ಕಜಾಲ ಸಬ್ ಇನ್ಸ್ಪೆಕ್ಟರ್ಗೆ ಲೋಕಾಯುಕ್ತ ಬಲೆ ಬೀಸ್ತಾರೆ. ರೌಡಿ ಶೀಟರ್ ರವಿಕುಮಾರ್ನಿಂದ ಹಣ ಪಡೆಯುತ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ PSI ಶಿವಣ್ಣ ಸಿಕ್ಕಿಬಿದ್ದಿದ್ದಾರೆ. ಕ್ಯಾಶ್ ಜೊತೆಗೆ ಲೋಕಾಯುಕ್ತ ಪೊಲೀಸರಿಗೆ ಚಿಕ್ಕಜಾಲ PSI ಶಿವಣ್ಣ ಸಿಕ್ಕಿಬಿದ್ದಿದ್ದಾನೆ. ಚಿಕ್ಕಜಾಲ ಸಬ್ ಇನ್ಸ್ಪೆಕ್ಟರ್ ಶಿವಣ್ಣನನ್ನ ಲೋಕಾಯುಕ್ತ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಗೃಹ ಸಚಿವರೇ, ಲೋಕಾಯುಕ್ತ ರಿಪೋರ್ಟ್ಗೆ ಕಾಯಬೇಡಿ. PSI ಶಿವಣ್ಣನನ್ನ ಮೊದಲು ಡಿಸ್ಮಿಸ್ ಮಾಡಿ. ರೌಡಿ ಶೀಟರ್ನಿಂದ ಲಂಚ ಕೇಳಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇಲಾಖೆಯಲ್ಲಿ ಇರಕೂಡ್ದು. ಇದು ನಮ್ಮ ರಿಕ್ವೆಸ್ಟ್. ಇರಕೂಡ್ದು. ಇಂತಹ ಪೊಲೀಸರು ನಮಗೆ ಅವಶ್ಯಕತೆ ಇದೆಯಾ? 10 ವರ್ಷದಿಂದ ರೌಡಿ ಶೀಟರ್ ರವಿಕುಮಾರ್ ಇವಾಗ ಯಾವುದೇ ಒಂದು ಕೇಸಲ್ಲಿ ಇಲ್ಲ, ಭಾಗಿಯಾಗಿಲ್ಲ. 10 ವರ್ಷದಿಂದ ರೌಡಿ ಶೀಟರ್ ಹಾಗೆ ಉಳ್ಕೊಂಡಿದೆಯಲ್ಲ ಅಂತ ರವಿಕುಮಾರ್ PSI ಶಿವಣ್ಣಂಗೆ ಫೋನ್ ಮಾಡಿ ಈ ರೀತಿ ರೌಡಿ ಶೀಟರ್ ಇಂದ ಕೈ ಬಿಡಬೇಕು, ದಯವಿಟ್ಟು ಏನಾದ್ರೂ ಮಾಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ನೇರವಾಗಿ 3 ಲಕ್ಷ ಡಿಮ್ಯಾಂಡ್ ಹಾಕ್ತಾರೆ. ಬಿ ರಿಪೋರ್ಟ್ ಆಗಬೇಕು ಅಂದ್ರೆ 420 ಕೇಸಿಂದ ನಿನ್ನನ್ನ ಕೈ ಬಿಡಬೇಕು ಅಂದ್ರೆ 3 ಲಕ್ಷ ಬೇಕಾಗತ್ತೆ ಅಂತ. ತಕ್ಷಣ ರೌಡಿ ಶೀಟರ್ ರವಿಕುಮಾರ್ ಏನ್ ಮಾಡ್ತಾರೆ, ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ. ಕರೆಕ್ಟ್ ಆಗಿ ನೋಡ್ಕೊಂಡು ಲೋಕಾಯುಕ್ತ ಬಲೆ ಬೀಸ್ತಾರೆ. ಆ ಬಲೆಗೆ ಸಿಕ್ಕಿ ಬಿದ್ದಿದ್ದು ಯಾರು? PSI ಶಿವಣ್ಣ. ಚಿಕ್ಕಜಾಲ ಸಬ್ ಇನ್ಸ್ಪೆಕ್ಟರ್ PSI ಅಂದ್ರೆ ಶಿವಣ್ಣ ಲೋಕಾಯುಕ್ತ ಬಲೆಗೆ ಬೀಳ್ತಾರೆ. 3 ಲಕ್ಷ ಹಣ ಪಡೆಯುತ್ತಿರುವಂತಹ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕ್ತಾರೆ. ಇದು ಇಲ್ಲಿನ ಕೆಲವು ಪೊಲೀಸರ ಕತೆ. ಗೃಹ ಸಚಿವರೇ, ಇದನ್ನ ನೀವು ನೋಡ್ಲೇಬೇಕು. ಯಾವುದೇ ಒಂದು ರಿಪೋರ್ಟಿಗೆ ವೆಯ್ಟ್ ಮಾಡೋದು ಬೇಡ. ನಾವು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ರಿಪೋರ್ಟಿಗೆ ವೆಯ್ಟ್ ಮಾಡೋದು ಬೇಡ. ಫಸ್ಟ್ ಈತನನ್ನ ಕಳಿಸಿ, ಡಿಸ್ಮಿಸ್ ಮಾಡಿ. ಇಂಥವರಿಗೆ ಬುದ್ಧಿ ಬರಬೇಕು. ಯಾವುದೇ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಏನಾದ್ರೂ ಮಾಡಬೇಕಾದ್ರೆ 10 ಬಾರಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗಬೇಕು. ಈ ಒಂದು ಕೇಸಿಂದ 3 ಲಕ್ಷ ಡಿಮ್ಯಾಂಡ್ ಮಾಡಿರ್ತಕ್ಕಂಥ ವಿಚಾರ ಇದು. 420 ಕೇಸಿಂದ ರೌಡಿ ಶೀಟರ್ ಇಂದ ಕೈ ಬಿಡಬೇಕು ಅಂದ್ರೆ 3 ಲಕ್ಷ.